ರಾಘವ್ ಈಗಲೇ ಎಬ್ಸೋದು ಬೇಡ, ಇನ್ನು ಸ್ವಲ್ಪ ಹೊತ್ತು ಮಲಗಿರಲಿ. ರೀ ಟೈಮ್ ಆಗ್ತಾ ಇದೆ. ಲಕ್ಷ್ಮಿ, ತುಂಬ ಟೈಮ್ ಆಗೋಯ್ತಾ? ನನಗೆ ಯಾವಾಗ ನಿದ್ದೆ ಬಂತು ಅನ್ನೋದೇ ಗೊತ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ, ಇನ್ನೂ ಟೈಮ್ ಇದೆ. ನೋಡಿ, ಇಲ್ಲಿರೋದೆಲ್ಲ ಎತ್ತಿಟ್ಟಿದ್ದೀನಿ. ನೀವು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಅಷ್ಟರಲ್ಲೇ ದೇವ್ರ ಪೂಜೆಗೆ ರೆಡಿ ಮಾಡಿರ್ತೀನಿ. ಲಕ್ಷ್ಮಿ, ಸರಿಯಾದ ಟೈಮ್ಗೆ ಎಬ್ಬಿಸ್ದೆ. ನಾನೆಲ್ಲೋ ತುಂಬ ಲೇಟ್ ಆಗೋಯ್ತು ಅಂತ ಅಂದ್ಕೊಂಡೆ. ನೋಡು, 10 ನಿಮಿಷ ಟೈಮ್ ಕೊಡು, ನಾನು ರೆಡಿಯಾಗಿ ಬರ್ತೀನಿ. ಅದಿತಿ, ಐಶು, ಅನಿ, ಬೇಗ ಎದ್ದೇಳಿ, ಸ್ಕೂಲಿಗೆ ಟೈಮ್ ಆಗ್ತಾ ಇದೆ. ಲಕ್ಷ್ಮಿ, ನಿನ್ನೆಲ್ಲ ಮಕ್ಕಳು ಚೆನ್ನಾಗಿ ಆಟ ಆಡಿ ಸುಸ್ತಾಗಿದ್ದಾರೆ ಅನಿಸುತ್ತೆ, ಅದಕ್ಕೆ ನಿದ್ದೆ ಮಾಡಿದ್ದಾರೆ. ಹೌದನ್ಸುತ್ತೆ ಅಮ್ಮ. ನೀವು ಹೋಗಿ ಮುಖ ತಕ್ಕೊಂಬನ್ನಿ, ನಾನು ಅಷ್ಟರಲ್ಲೇ ಮಕ್ಕಳನ್ನ ಎಬ್ಬಿಸಿರ್ತೀನಿ. ಆಯ್ತು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ.
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.